ಮೇಡಮ್ ಏನಂದರೆ ಈ ಫೀಲ್ಡಲ್ಲಿ ದುಡ್ಡುಗೋಸ್ಕರ ಮೊದಲೇ ಬರಬಾರ್ದು ಯಾರು. ಎಕ್ಸ್ಪೀರಿಯನ್ಸ್ ಎಷ್ಟು ಜಾಸ್ತಿ ಆಗೋ ಹೋಗುತ್ತೆ ಅಷ್ಟು ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಫೀಲ್ಡಲ್ಲಿ. ಪ್ಲಸ್ ಕ್ರಿಯೇಟಿವಿಟಿ ಇರಬೇಕು ಮೇಡಮ್. ಫೋಟೋ ನೀನು ಚೆನ್ನಾಗಿ ತೆಗೆದವರು ಪರವಾಗಿಲ್ಲ, ನೀನು ಪ್ರಯತ್ನ ಮಾಡಬೇಕು. ತೆಗೆಯುವಂಥ ಒಂದು ಪ್ರಯತ್ನ ಮಾಡಿದ್ರೆ ತಾನೇ ಬರೋದು. ಅನುಭವದ ಜೊತೆಗೆ ನಿಮ್ಮ ವ್ಯಾಲ್ಯೂನೂ ಕೂಡ ಒಂದು ಬೆಳೀತಾ ಹೋಗುತ್ತೆ ಮೇಡಮ್ ಈ ಫೀಲ್ಡ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಸೊ ಇವರು ತುಂಬ ಕನಸನ್ನ ಕಟ್ಕೊಂಡಿರುವಂಥ ಹುಡುಗ. ಸೊ ತಾನು ಇಷ್ಟಪಟ್ಟಂಥ ಕೆಲಸವನ್ನ 9ನೇ ಕ್ಲಾಸಲ್ಲಿ ಇರಬೇಕಾದ್ರೇ ಶುರು ಮಾಡ್ತಾರೆ. ಸೊ ಯಾರೂ ಹೇಳ್ಕೊಟ್ಟಿಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಅವರೇ ಹಠಕ್ಕೆ ಬಿದ್ದು ಕಲಿತಾರೆ. ಸೊ ಈಗ ಜಸ್ಟ್ ಅವರಿಗೆ 20 ವರ್ಷ, ಕಾಲೇಜು ಮುಗೀತಿದ್ದಂಗೆ ಆ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಆ ಬಿಸ್ನೆಸ್ ಯಾವುದು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು, ಇನ್ವೆಸ್ಟ್ಮೆಂಟ್ ಏನಾಗಿತ್ತು, ಸೊ ಇನ್ಸ್ಪಿರೇಷನ್ ಅವರಿಗೆ ಯಾರು, ಇಷ್ಟೆಲ್ಲ ಕ್ವಶನ್ಸ್ ನನಗೂ ಇದೆ. ಸೊ ನಿಮಗೂ ಅವರನ್ನ ಪರಿಚಯ ಮಾಡಿಸ್ಬೇಕು, ಅವರ ಲೈಫ್ ಜರ್ನಿಯನ್ನ ನಿಮಗೂ ತೋರಿಸ್ಬೇಕು ಅಂತ. ಸೊ ಅವರನ್ನೇ ನಾನು ಮೀಟ್ ಮಾಡಕ್ ಬಂದಿದ್ದೀನಿ. ಬನ್ನಿ ಅವರನ್ನ ಮೀಟ್ ಮಾಡಿಸ್ತೀನಿ. ಹಲೋ ಸರ್, ನಮಸ್ತೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವು ಈ ಬ್ಯುಸಿ ಟೈಮಲ್ಲೂ ಕೂಡ ನಮಗೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ? ಯಾಕಂದ್ರೆ ನಾನು ಇಲ್ಲಿ ತನಕ ನೀವೇನು ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಧನುಷ್ ಅಂತ ಹೇಳಿ. ನಾವು ಕೇರ್ಪೇಟೆಯವರು. ಈಗ ನಾವು ಇರೋದು ಚಿಕ್ಕಮಂಡ್ಯದಲ್ಲಿ ನನ್ನ ಸ್ಟುಡಿಯೋ ಇದೆ. ಏನು ಇವತ್ತಿನ ವಿಡಿಯೋ ಅಂದರೆ ಸ್ಟುಡಿಯೋ ಬಗ್ಗೆ. ನಾನು ಪ್ರಜಾವಾಣಿಲಿ ಫೋಟೋಗ್ರಾಫರ್ ಆಗಿದ್ದೀನಿ. ಪ್ರಜಾವಾಣಿ ಫೋಟೋಗ್ರಾಫರ್, ಡಿಸ್ಟ್ರಿಕ್ಟ್ ಫೋಟೋಗ್ರಾಫರು. ಓಕೆ ಸರ್, ಈಗ ನಿಮಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಹೆಂಗೆ ಬಂತು ಸರ್? ಓಕೆ, ಯಾವ ರೀತಿ ಬಂತಂದರೆ ನಾನು 9th ಸ್ಟ್ಯಾಂಡರ್ಡಿಂದ ನಾನು ಫೋಟೋಗ್ರಫಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಓಕೆ, 9th ಸ್ಟ್ಯಾಂಡರ್ಡ್ ಪಾಸ್ ಆಯಿತು. ಪಾಸ್ ಆದಮೇಲೆ ರಜಾ ಬರುತ್ತಲ್ಲ, ಪಾಸ್ ಆದಾಗ ಈ ಬೇಸಿಗೆ ರಜದಲ್ಲಿ ಏನು ಮಾಡಿದೆ, ಸ್ಟುಡಿಯೋ ಹೋಗಿ ಸೇರಿಕೊಂಡೆ ಒಂದು ಸ್ಟುಡಿಯೋಗೆ. ಆ ಸ್ಟುಡಿಯೋದಲ್ಲಿ ಅದು ಲ್ಯಾಬು ಆಗಿತ್ತು, ಸ್ಟುಡಿಯೋನೂ ಆಗಿತ್ತು. ಅಲ್ಲಿ ವರ್ಕ್ ಮಾಡ್ತಾ ಒಂದು 1 ಇಯರ್ ವರ್ಕ್ ಮಾಡಿದೆ. ಅಲ್ಲಿ 1 ಇಯರ್ ವರ್ಕ್ ಮಾಡಾದ್ಮೇಲೆ ತಿರ್ಗಾ 1 ಇಯರ್ ಆದಮೇಲೆ ನಾನು ಹೊರಗಡೆ ಔಟ್ಡೋರ್ ಶೂಟ್ ಮಾಡ್ತಾರಲ್ಲ ಅವ್ರ ಜೊತೆ ಹೋಗಿ ಸೇರಿಕೊಂಡೆ ನಾನು. ಅವರು ಯಾವ್ಯಾವ ಥರ ಮಾಡ್ತಾರೆ, ಏನೇನು ಮಾಡ್ತಾರೆ ಮತ್ತು ಹೆಂಗೆ ಮಾಡ್ತಾರೆ ಇದ್ರ ಬಗ್ಗೆ ಕಲಿಬೇಕಂತ ಆಸಕ್ತಿ ಇರೋದ್ರಿಂದ ನಾನು ಬೇರೆ ಕಡೆ ಚೇಂಜಸ್ ಮಾಡ್ತಿದ್ದೆ. ಅವ್ರ ಜೊತೆ ಇವ್ರ ಜೊತೆ ಹೋಗ್ತಿದ್ದೆ. ಎಲ್ಲ ಕಲ್ತಾದ್ಮೇಲೆ ಏನು ಮಾಡಿದೆ, ಓಕೆ ನಾನು ಶುರು ಮಾಡ್ಬೋದಲ್ಲ ಇದನ್ನ ಅಂತ ಅಂದ್ಕೊಂಡೆ. ಬಟ್ ಶುರು ಮಾಡಬೇಕಾದ್ರೆ ಅಲ್ಲಿ ಬರೀ ನಾನು ನಾಲೆಡ್ಜ್ ಕಲ್ತಿದ್ದೇನೆಂದರೆ ಜನರ ಜೊತೆ ಹೆಂಗಿರಬೇಕು, ಏನು ಮಾತಾಡಬೇಕಂತ ಅಷ್ಟೇ ನನಗೆ ಗೊತ್ತಿದ್ದು. ಬಟ್ ಈ ಕ್ಯಾಮ್ರಾ ಬಗ್ಗೆ ಒಂದು ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ. ಈ ಕ್ಯಾಮ್ರಾದಲ್ಲಿ ಏನೇನು ಆಪ್ಷನ್ ಇದೆ, ಯಾವ್ಯಾವ ಥರ ನಾನು ಫೋಟೋ ಶೂಟ್ ಮಾಡಬೇಕು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಈ ಗೌರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ರೂಟ್ ಸಿಟಿಲಿ. ಆ ರೂಟ್ ಸಿಟಿಲಿ ಹೋಗಿ ಟ್ರೈನಿಂಗ್ ಮಾಡಿದೆ. ಟ್ರೈನಿಂಗ್ ಮಾಡಾದ್ಮೇಲೆ ನನಗೊಂದು ಸ್ವಲ್ಪ ಐಡಿಯಾ ಬಂತು, ಯಾವ ಥರ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂತ ಐಡಿಯಾ ಬಂತು. A to Z ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ರು ಆರ್ ಸಿಟಿಲಿ. ಹಾಗಂದರೆ ಈಗ ಬೇರೆಯವ್ರ ಜೊತೆ ಹೋಗಿ ಕಲಿಯೋದಕ್ಕಿಂತ ಆರ್ ಸಿಟಿಲಿ ಹೋಗಿ ಕಲಿಯೋದು ತುಂಬ ಡಿಫ್ರೆಂಟ್ ಇದೆ. ಏನಂದರೆ ಈ ಆರ್ ಸಿಟಿಲಿ ಮುಚ್ಚಿಡೋದು ಏನೂ ಇರಲ್ಲ. ಸರಿ, ಬಟ್ ಈ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಹೋಗಿ ಇಲ್ಲ ಯಾರೋ ಫೋಟೋಗ್ರಾಫರ್ ಜೊತೆ ಹೋಗಿ ಕಲಿಯೋದ್ರಿಂದ ಏನಾಗುತ್ತೆ, ಅವರು ಮುಚ್ಚಿಡ್ತಾರೆ ಜಾಸ್ತಿ, ಅದು ಇದು ಅಂತ ಏನೇನೋ ಮಾಡ್ತಾರೆ. ಬಟ್ ಆರ್ ಸಿಟಿಲಿ ಕಲಿಯೋದ್ರಿಂದ ಪ್ರತಿಯೊಂದನ್ನು ಕೂಡ ಇನ್ ಡೀಪಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ಹಂಗಾಗಿ ಅಲ್ಲಿ ಕಲ್ತಿದ್ದು. ಸರ್, ನೀವು ಹೇಳಿದ್ರಿ 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೇ ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇತ್ತು, ಸೊ ನಾನು ಕಲಿಯಕ್ಕೆ ಹೋಗ್ತಿದ್ದೆ ಅಂತ. ಸೊ ಮನೇಲಿ ಯಾವ ರೀತಿಯಾಗಿ ಪರ್ಮಿಷನ್ ಅನ್ನ ಕೊಡ್ತಾ ಇದ್ರು? ಯಾಕಂದ್ರೆ ನೀವು ಎಜುಕೇಶನ್ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಮನೆಯವ್ರ ಸಪೋರ್ಟ್ ಯಾವ ರೀತಿಯಾಗಿತ್ತು ನಿಮ್ಮ ಡ್ರೀಮ್ಗೆ? ಓಕೆ ಮೇಡಮ್, ಹೆಂಗೆ ಅಂದರೆ ನಾನು ಮೊದಲಿಂದನೇ ಎಜುಕೇಷನಲ್ಲಿ ಅಷ್ಟೊಂದು ಮುಂದೆ ಇರಲಿಲ್ಲ. 9th ಸ್ಟ್ಯಾಂಡರ್ಡ್ ಬಂದಾದ್ಮೇಲೆ ನಾನು ಅಂದ್ಕೊಂಡೆ, ನಾನು 10th ಆದಮೇಲೆ ಅಷ್ಟೇ ನೆಕ್ಸ್ಟ್ ಓದೋದು ಬೇಡ, ಇದೇ ಫೀಲ್ಡಲ್ಲಿ ಮೂವ್ ಆಗೋದ. ಬಟ್ ಓದೋದಂಗೆ ಯಾವುದೇ ಒಂದು ಫೀಲ್ಡಲ್ಲಿ ನಾನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಮೊದಲಿಂದನೇ ಪ್ರಾಕ್ಟೀಸ್ ಇರಬೇಕಂದ್ಬಿಟ್ಟು 1 ಇಯರ್ ಮುಂಚೆನೇ ನಾನು ಇದು ಮಾಡ್ಕೊಂಡೆ. ಹಂಗಂದರೆ ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ಗೆ ಹೋಗಿದ್ದು ಬಂದಮೇಲೆ ಸಾಯಂಕಾಲ ಟೈಮ್ ಇರ್ತಿತ್ತಲ್ಲ, ಸಾಯಂಕಾಲದ ಟೈಮು ನಾನು ಹೋಗಿ ಕಲಿತಿದ್ದೆ ಮೇಡಮ್. ರಜಾ ಹಾಕ್ಬಿಟ್ಟು ಏನೂ ಕಲಿತಿರಲಿಲ್ಲ. ಮತ್ತು 10th ಮುಗ್ದಾದ ಮೇಲ್ಗಡೆ ಮಾಲಿ ITIಗೆ ಸೇರಿಕೊಂಡೆ. ITIಲಿ ಆಲ್ಮೋಸ್ಟ್ ಆಲ್ ಫ್ರೀ ಇತ್ತು ಒಂದು ಸ್ವಲ್ಪ. ಆ ಟೈಮಲ್ಲಿ ಫುಲ್ ಟೈಮ್ ಇದನ್ನೇ ಮಾಡೋಣ ಅಂತ ಮಾಡಿದ್ದೆ ಮೇಡಮ್. ಓಕೆ ಸರ್, ನೀವು ಔಟ್ಡೋರ್ ಎಲ್ಲ ಹೋಗ್ತಾ ಇದ್ರಿ ಅವ್ರ ಜೊತೆ ಅಂತ ಅಂದ್ರಿ. ಸೊ ಅವಾಗ ಕ್ಯಾಮ್ರಾ ಮುಟ್ಟಕ್ಕೆ ಅವ್ರು ಬಿಡ್ತಾ ಇದ್ರೆ ಯಾವ ರೀತಿಯಾಗಿತ್ತು? ಹಂಗಂದ್ರೆ ಅಷ್ಟೊಂದು ಬಿಡ್ತಿರಲಿಲ್ಲ ಮೇಡಮ್. ಯಾರೇ ಆದ್ರೂ ಅವ್ರು ಬಂಡವಾಳ ಹಾಕಿರ್ತಾರೆ. ಹೊಸ ಹುಡುಗ ಅಂದಾಗ ಯಾರು ಕೂಡ ಕ್ಯಾಮ್ರಾ ಮುಟ್ಟಕ್ಕೆ ಬಿಡಲ್ಲ. ಬಟ್ ಏನಂದರೆ ಅವ್ರು ಎಲ್ಗೋಸ್ಕರ ನನ್ನ ಕರ್ಕೊ ಹೋಗ್ತಿದ್ರು, ಅದಕ್ಕೆ ಅಮೌಂಟ್ ಕೊಡ್ತಿದ್ರು, ಸ್ವಲ್ಪ ಮಟ್ಟದ ಅಮೌಂಟ್ ಕೊಡ್ತಿದ್ರು.
ಅದು ಬೇರೆ ವಿಷಯ ಆಗುತ್ತೆ. ಬಟ್ ಕ್ಯಾಮ್ರಾ ಅಂತೂ ಮುಟ್ಟಾಗ್ಬಿಡ್ತಿರಲ್ಲ ಮೇಡಮ್ ಅಷ್ಟೊಂದು. ಓಕೆ ಸರ್, ಅವಾಗ ನೀವು ಏನು ಕೆಲಸ ಮಾಡ್ತಿದ್ರಿ ಅವ್ರ ಜೊತೆ ಮೇಡಮ್ ಈಗ ಹೋದ ತಕ್ಷಣ ಅವ್ರು ಏನು ಮಾಡ್ತಿದ್ರು, ಬ್ಯುಸಿ ಆಗ್ಬಿಡ್ತಿದ್ರು. ಆ ಟೈಮಲ್ಲಿ ನಾನು ಲೈಟ್ ಹಾಕುವೆ, ಈ ಸ್ಟೇಜ್ಗೆ ಲೈಟ್ ಹಾಕಬೇಕು, ಅದು ಲೈಟ್ ಹಾಕುವೆ, ಸ್ಟೇಜ್ಗೆ ಲೈಟ್ ಹಾಕ್ಬಿಟ್ಟು ಕುಂತಿರುವೆ. ನೆಕ್ಸ್ಟ್ ಅವ್ರು ಎಲ್ಲರ ಹೊರಗಡೆ ಹೋದಾಗ ನಾನು ಹೋಗಿ ಶೂಟ್ ಮಾಡುವೆ. ಅವ್ರೇನಾರು ಬ್ಯುಸಿ ಎಲ್ಲರೂ ಹೊರಗಡೆ ಕೆಲಸ ಕಾಫಿ ಕುಡಿಯೋಕೆ ಹೋದಾಗ ನಾನು ಹೋಗಿ ಶೂಟ್ ಮಾಡುವೆ ಮೇಡಮ್, ಆ ರೀತಿ. ಸರ್ ನಿಜವಾಗ್ಲೂ ತುಂಬ ಜನರನ್ನ ನಾವು ಸಕ್ಸಸ್ ಸ್ಟೋರಿ ನೋಡಿರ್ತೀವಿ. ಹಿಂದೆ ಲೈಟ್ ಹಾಕೋದ್ರಿಂದ ಆಗಿರ್ಬೋದು, ಕ್ಯಾಮ್ರಾಮನ್ಸ್ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಆ ಕೆಲಸದಿಂದಲೇ ಈಗ ಮುಂದೆ ಬಂದಿರೋರು ತುಂಬ ಜನ ಇರ್ತಾರೆ. ಸೊ ಸಾಕಷ್ಟು ಜನ ಅವ್ರ ಕತೆಗಳನ್ನು ಕೂಡ ಹೇಳ್ಕೊಂಡಿರ್ತಾರೆ. ನಾನು ಮುಂಚೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೆ, ಖಾಲಿ ಲೈಟ್ ಹಾಕೊಂಡು ಬರ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ನಾನು ಫೋಟೋಗ್ರಫಿ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಒಂದು ದೊಡ್ಡ ಫೋಟೋಗ್ರಫಿ ಸ್ಟೇಜಲ್ಲಿ ಇರೋರನ್ನು ನಾವು ಕೂಡ ನೋಡಿದ್ದೀವಿ. ಸೊ ನೀವು ಕೂಡ ಪಕ್ಕ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ತೀರಾ. ಸರ್ ಈಗ ನೀವು ಹೇಳಿದ್ರಿ 9th ಸ್ಟ್ಯಾಂಡರ್ಡಲ್ಲಿ ನೀವು ಇಂಟ್ರೆಸ್ಟ್ ಬಂತು, ಕಲ್ತ್ರಿ ಅಂತ. ಸೊ ಅದಾದಮೇಲೆ ನೀವು ಎಜುಕೇಷನ್ ಮುಗಿದ್ಮೇಲೆ ಹೆಂಗೆ ಅನಿಸ್ತು ಸರ್ ನಾನು ಬಿಸ್ನೆಸ್ ಮಾಡ್ಬೋದು ಅಂತ? ಮೇಡಮ್ ಹೆಂಗೆ ಅಂದರೆ, ನಾನು ಫ್ರೀಡಮ್ ಆ್ಯಪಲ್ಲಿ ಫಸ್ಟೇ ಒಂದು ಟೈಮು ಈ ಕೋರ್ಸ್ನ ವಾಚ್ ಮಾಡಿದ್ದೆ, ಫೋಟೋಗ್ರಫಿ ಕೋರ್ಸ್ ಬಗ್ಗೆ ವಾಚ್ ಮಾಡಿದ್ದೆ. ಆಗೊಂದು ಸ್ವಲ್ಪ ಐಡಿಯಾ ಬಂದಿತ್ತು, ಓಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಇದಿತ್ತು. ಬಟ್ ನನ್ನ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಈಗ ಯಾವುದೇ ಒಂದು ಆನ್ಲೈನಲ್ಲಿ ನೋಡ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಬಟ್ ಏನಂದರೆ ನಾನು ಬೇರೆಯವ್ರ ಜೊತೆ ವರ್ಕು ಮಾಡಿದ್ದೆ, ಪ್ಲಸ್ ಇಲ್ಲೂ ಟ್ರೈನಿಂಗ್ ಮಾಡಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಮೂವ್ಮೆಂಟ್ ಆಗಿತ್ತು, ಓಕೆ ಮಾಡ್ಬೋದು ಅಂತ ಒಂದು ಐಡಿಯಾ ಇತ್ತು. ಬಟ್ ಏನಂದರೆ ಹಾಗೆ ಎಜುಕೇಷನ್ ಇತ್ತು. ಎಜುಕೇಷನ್ ಮುಗಿದ ತಕ್ಷಣ ಏನಾಯಿತು ಅಂದರೆ ನಾನು RCTಲಿ ಟ್ರೈನಿಂಗ್ ಬಂದೆ. ಅಲ್ಲೇ ಒಂದು ಮೋಟಿವೇಶನ್ ಕೊಟ್ಟರು, ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲದೇ ಇರೋರು ಕೂಡ ಇವತ್ತು ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ಬಟ್ ನೀನು ಮುಂದೆ ಆವಾಗಿಂದನೂ ನೀನು ಕ್ಯಾಮ್ರಾ ಫೀಲ್ಡಲ್ಲೇ ಇದೆಯಾ, ಹಾಗಾಗಿ ನೀನು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನೀನು ಅಚೀವ್ಮೆಂಟ್ ಮಾಡ್ಬೋದು ಅಂತ ಅಲ್ಲೋಸಿ ಮೋಟಿವೇಶನ್ ಕೊಟ್ಟಿರೋದ್ರಿಂದ ಸ್ಟುಡಿಯೋ ಓಪನ್ ಮಾಡ್ತೇನೆ. ಓಕೆ ಸರ್, ನೀವು ಫ್ರೀಡಮ್ ಆ್ಯಪ್ ಮೂಲಕ ಗೊತ್ತಾಯಿತು ಅಂತ ಹೇಳಿದ್ರಿ. ಸೊ ಫ್ರೀಡಮ್ ಆ್ಯಪ್ ಹೆಂಗೆ ಗೊತ್ತಾಯಿತು ನಿಮಗೆ? ಯೂಟ್ಯೂಬ್ ನೋಡಿದ್ರಾ, ಆ್ಯಪ್ ನೋಡಿದ್ರಾ, ಹೆಂಗೆ ಗೊತ್ತಾಯಿತು? ಮೇಡಮ್ ಮೊದಲು ಈ ಸುವರ್ಣ ಟಿವಿಲೋ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಬೆಳಿಗ್ಗೆ 7:05ಕ್ಕೆ ಸುಧೀರ್ ಸರು 5 ನಿಮಿಷದ ಕಾರ್ಯಕ್ರಮ ಕೊಡ್ತಿದ್ರು. ಯಾವ ಥರ ಬಿಸ್ನೆಸ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಅಮೌಂಟ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಹೇಳ್ತಿದ್ರು. ನಾನು 5 ನಿಮಿಷ ನೋಡ್ತಿದ್ದೆ. ಬಟ್ ಅದಾದಮೇಲೆ ಆ್ಯಪ್ ಲಾಂಚ್ ಆಯ್ತು ಅಂತ ಗೊತ್ತಾಯಿತು. ಆ್ಯಪ್ ಲಾಂಚ್ ಆದ ಮೇಲ್ಗಡೆ ಒಂದ್ಸರಿ ಲಾಗಿನ್ ಮಾಡಿದೆ. ಲಾಗಿನ್ ಮಾಡೋದ ಮೇಲ್ಗಡೆ ಇಂಡಿಯನ್ ಮನಿಯಿಂದನೇ ಕಾಲ್ ಬಂತು, ಹಿಂಗೆ ಲಾಗಿನ್ ಮಾಡ್ಬೇಕು, ಹಿಂಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತ ಹೇಳಿದ್ರು. ಸಬ್ಸ್ಕ್ರಿಪ್ಷನ್ ತಗೊಂಡಾದ್ಮೇಲೆ ಮುಂದುವರ್ಕ ಬಂದ ಮೇಡಮ್. ಓಕೆ, ಸೊ ಯಾವಾಗ ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ ಸರ್? ಮೇಡಮ್ ಆಲ್ಮೋಸ್ಟ್ ಆಲ್ 3 ಇಯರ್ಸ್ ಬ್ಯಾಕು ಕಂಟಿನ್ಯೂ ತಗೊಬರ್ತಾ ಇದ್ದೀನಿ. ಈಗ ಒಂದು 6 ಮಂತಿಂದ ತಗೊಂಡಿಲ್ಲ ಸರ್. ಈಗ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ ಅಂತ ಅಂದ್ರಿ, ಸೊ ಎಷ್ಟು ಮಂತಿಗೆ ತಗೊಂಡ್ರಿ? ನಿಮ್ಗೆ ಅನ್ಸಿತ್ತಾ ನಾನು ಬಿಸ್ನೆಸ್ ಅನ್ನ ಮಾಡ್ಬೋದು ಅಂತ? ಅದು ಫ್ರೀಡಮ್ ಆ್ಯಪ್ ನೋಡೋದ್ ಮೇಲ್ಗಡೆ ಮತ್ತೆ RCT ನೋಡೋದ್ ಮೇಲ್ಗಡೆ ಅನಿಸ್ತು ಮೇಡಮ್, ನಾವು ಮಾಡ್ಬೋದು ಅಂತ ಕನ್ಫರ್ಮ್ 100% ಅನಿಸ್ತು. ಓಕೆ, ಸೊ ನೀವು ಫೋಟೋಗ್ರಫಿ ಕೋರ್ಸ್ ಅನ್ನೇ ನೋಡಬೇಕು ಅಂತ ಹೋದ್ರೆ ಅಥವಾ ಬೇರೆ ಎಲ್ಲ ಕೋರ್ಸ್ ನೋಡಿದ್ದೀರಾ? ಇಲ್ಲ, ಬೇರೆ ಎಲ್ಲ ಕೋರ್ಸ್ ನೋಡ್ತಿದ್ದೆ. ಬಟ್ ನಂಗೆ ಇಂಟ್ರೆಸ್ಟ್ ಇದ್ದದ್ದು ಫೋಟೋಗ್ರಫಿ ಆಗಿದ್ದರಿಂದ ನಾನು ಇದು ಮಾಡಿದ್ದೆ. ಸರ್ ಈಗ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ ಅಂತ ಹೇಳಿದ್ರಿ, ಸೊ ಫಸ್ಟ್ ಕೋರ್ಸ್ ಯಾವ್ದು ನೋಡಿ ಸರ್ ನೀವು? ಫ್ರೀಡಮ್ ಆ್ಯಪಲ್ಲಿ ಮೊದಲು ನೋಡಿದ್ದೆ ಈ ಫ್ರೀಡಮ್ ಕೋರ್ಸ್ ಮೇಡಮ್. ಫಿನಾನ್ಸ್ ಬಗ್ಗೆ ನಾನು ನೋಡಿದ್ದು ಫಸ್ಟು. ಆವಾಗ ಅವೈಲೇಬಿಲಿಟಿ ಇದ್ದದ್ದು ಅದನ್ನೇ ಫಸ್ಟ್ ನೋಡಬೇಕಾಗಿತ್ತು. ಆನಂತರ ಕೋರ್ಸ್ನ ನೋಡ್ಬೋದಿತ್ತು, ಬೇರೆ ಕೋರ್ಸ್ನ ನೋಡ್ಬೋದಿತ್ತು. ಅದಕ್ಕಾಗಿ ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದೆ. ಆ ಕೋರ್ಸ್ ಕಂಪ್ಲೀಟ್ ಮಾಡೋದ್ ಮೇಲ್ಗಡೆ ನನಗೆ ಹೊಸಿ ದುಡ್ಡಿನ ಬಗ್ಗೆ ಒಂದು ಸ್ವಲ್ಪ ಬಂತು. ಬಿಸ್ನೆಸ್ ಮಾಡೋದ್ರಿಂದ ಯಾವ ಥರ ದುಡ್ಡನ್ನ ಉಳಿಸ್ಬೇಕು, ಯಾವ ಥರ ದುಡ್ಡನ್ನ ಮಾಡಬೇಕು, ಯಾವ ಥರ ಕಸ್ಟಮರ್ ಇದು ಮಾಡಬೇಕು, ಉಳಿತಾಯ ಹೆಂಗೆ ಮಾಡಬೇಕು, ಯಾವ ಥರ ಸಾಲ ತೀರಿಸ್ಬೇಕು, ಅದನ್ನೆಲ್ಲ ಹೇಳ್ಕೊಟ್ರು. ಅದರಿಂದ ತುಂಬ ಉಪಯೋಗ ಆಯಿತು. ಓಕೆ ಸರ್, ಈಗ ನೀವು ಫಸ್ಟ್ ಕೋರ್ಸ್ ನೋಡ್ತಾ ಇದ್ರಿ ಅಂತಂದ್ರೆ ಕೋರ್ಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಟ್ರೈನಿಂಗ್ ಪ್ರೋಸೆಸ್ ಯಾವ ರೀತಿ ಆಗಿತ್ತು ಸರ್? ನಿಮಗೆ ಹೆಲ್ಪ್ಫುಲ್ ಆಯ್ತಾ? ಹೆಲ್ಪ್ಫುಲ್ ಆಯಿತು ಮೇಡಮ್. ಏನಂದರೆ ಫೋಟೋಗ್ರಫಿ ಟ್ರೈನಿಂಗು ಮೊದಲು ಕನ್ನಡದಲ್ಲಿ ಇರಲಿಲ್ಲ, ಇದರಲ್ಲಿತ್ತು, ತೆಲುಗು ತಮಿಳಲ್ಲೆಲ್ಲ. ಆಮೇಲೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಬಂದ ತಕ್ಷಣ ಮೈಸೂರವರು ಇದು ಮಾಡಿದ್ದು. ಬಟ್ ಅವ್ರೇನು ಹೇಳ್ಕೊಟ್ರು ಅಂದರೆ ನಾರ್ಮಲಾಗಿ ಬಿಸ್ನೆಸ್ ಯಾವ ಥರ ಮಾಡಬೇಕು, ಏನು ಸೆಟಪ್ ಮಾಡಬೇಕಂತ ಹೇಳ್ಕೊಟ್ರು ಅಷ್ಟೇ. ಬಟ್ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಇನ್ ಡೆಪ್ತಾಗಿ ಇದು ಮಾಡಲಿಲ್ಲ ಮೇಡಮ್. ಓಕೆ, ಸೊ ನೀವು ಪ್ರಾಕ್ಟಿಕಲ್ ಆಗಿ ಯಾವಾಗ ಕಲ್ತ್ರಿ? ಕ್ಯಾಮ್ರಾ ನಿಮ್ಮ ಕೈಗೆ ಯಾವಾಗ ಸಿಕ್ತು ಸರ್? ಮೇಡಮ್ ನಾನು ಕ್ಯಾಮ್ರಾ ಸಿಕ್ಕಿದ್ದು ಯಾವಾಗ ಅಂದರೆ, ನಾನು ITI ಓದ್ಬೇಕಾದ್ರೆ ತೊಗೊಂಡಿದ್ದು. ನಾನು ITI ಓದ್ಬೇಕಾದ್ರೆ ಅಮೌಂಟವೇನೆ ದುಡ್ಡು ಇಸ್ಕೊಂಡು ತೊಗೊಂಡಿದ್ದು. ಫಸ್ಟ್ ಕ್ಯಾಮ್ರಾ ನಂದು 5600 ಕ್ಯಾಮ್ರಾ ಅಂತ, ನಾರ್ಮಲ್ ಕ್ಯಾಮ್ರಾ. ಅದೇನು ತೊಗೊಂಡೆ ಅಂದರೆ, ಅದು ವೆಡ್ಡಿಂಗೆಲ್ಲ ಯೂಸ್ ಆಗೋಲ್ಲ. ಅದು ನಾರ್ಮಲಾಗಿ ನಾನು ಶೂಟ್ ಮಾಡೋಕ್ಕೆ, ಫ್ರೆಂಡ್ಸ್ಗಳು ಶೂಟ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು ಅಷ್ಟೇ. ಸೊ ಇನ್ನು ಆನಂತರ ಏನಾಯಿತು, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು. ಸೊ ಇನ್ನು ಯೂಟ್ಯೂಬಲ್ಲಿ ನೋಡಿ, ಮತ್ತು ಈ ಫ್ರೀಡಮ್ ಆ್ಯಪಲ್ಲಿ
ಟ್ರೈನಿಂಗ್ ನೋಡಿ ಒಂದು ಸ್ವಲ್ಪ ಕ್ಯಾಮ್ರಾ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬಂದಿತ್ತಲ್ಲ, ಓಕೆ ಅದನ್ನ ಯೂಸ್ ಮಾಡ್ಕೊಂಡು ಕಲಿತಾ ಬಂದೆ. ನೆಕ್ಸ್ಟು RCT ಟ್ರೈನಿಂಗ್ ಮಾಡೋದ್ರಿಂದ ಫುಲ್ ಬಿಸ್ನೆಸ್ ಬಗ್ಗೆ ಫುಲ್ ಟ್ರೈನಿಂಗ್ ಕೊಟ್ಟರೆ ಅಲ್ಲಿ ಯಾವ ಥರ ಸೆಟಪ್ ಮಾಡಬೇಕು, ಯಾವ ಥರ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಮಾಡಬೇಕು, ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು. ಮತ್ತು ಈ ಸ್ಟುಡಿಯೋ ಮ್ಯಾನೇಜ್ಮೆಂಟಲ್ಲಿ ಎಷ್ಟೊಂದು ಜನ ಸ್ಟುಡಿಯೋ ಇರ್ತಾರೆ, ಕೆಲವೊಂದು ದಿವಸ ಇರ್ತಾರೆ, ಆಮೇಲೆ ತಿರ್ಗಾ ಕೆಲವೊಂದು ದಿವಸ ಬಾಕ್ಲು ಹಾಕ್ತಾರೆ, ಒಂದು 6 ತಿಂಗಳು ತೆಗೆದಿರ್ತಾರೆ, ತಿರ್ಗಾ 6 ತಿಂಗಳಾದಮೇಲೆ ಲಾಸ್ ಆಯಿತು ಅಂತ ಕ್ಲೋಸ್ ಮಾಡಿಬಿಡ್ತಾರೆ. ಅದನ್ನೆಲ್ಲ ಯಾವ ಥರ ನಾವು ಅವಾಯ್ಡ್ ಮಾಡಬೇಕು, ಯಾವ ಥರ ನಮ್ಮ ಸ್ಟುಡಿಯೋನ ಯಾವ ಥರ ಫೈನಾನ್ಷಿಯಲ್ ಆಗಿ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು. ಯಾವುದೊಂದು ಬಿಸ್ನೆಸ್ ನಡಿಬೇಕಂದ್ರೆ ಫೈನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಬಿಸ್ನೆಸ್ಗೆ. ಆ ಫೈನಾನ್ಸ್ನ ಯಾವ ಥರ ಕಂಟ್ರೋಲಲ್ಲಿ ನಾವು ಇಟ್ಕೊಬೇಕು ನಮ್ಮ ಕೈಯಲ್ಲಿ. ಈಗ ಎಷ್ಟೊಂದು ಜನ ನೋಡ್ಬೋದು, ಎಷ್ಟೋ ಸ್ಟುಡಿಯೋಗಳು ಬಾಕ್ಲಾಕ್ ಹೋಗ್ತಿದ್ದಾರೆ, ಈಗ ಮೊಬೈಲೆಲ್ಲ ಬಂತು ಅಂತಿದ್ದಾರೆ. ಬಟ್ ಅದೆಲ್ಲ ಸುಳ್ಳು ಸೈನಾ. ಮೊಬೈಲ್ ಫೋಟೋಗ್ರಫಿ ಮತ್ತು ಕ್ಯಾಮ್ರಾ ಫೋಟೋಗ್ರಫಿ ಬೇರೆನೇ ಅದು. ಬಟ್ ಇವರು ಫೋಟೋಗ್ರಾಫರ್ಗಳಿಗೆ ಒಂದು ಹೇಳಕ್ಕೆ ಒಂದು ಏನಿಲ್ಲ ಅಂದ್ಬಿಟ್ಟು ಮೊಬೈಲ್ ಫೋಟೋಗ್ರಫಿ ಅಂತಾರೆ. ಬಟ್ ಮೊಬೈಲಲ್ಲಿ ತೆಗೆಯೋದೇ ಬೇರೆ ಇರುತ್ತೆ, ಕ್ಯಾಮ್ರಾದಲ್ಲಿ ತೆಗೆಯೋದೇ ಬೇರೆ ಇರುತ್ತೆ. ಸೈನಾ ಈ ಮೊಬೈಲ್ ಬಂದಿದ್ದರಿಂದ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು ಸೈನಾ, ಆಗಿಲ್ಲ ಅಂತ ಹೇಳಲ್ಲ, ಬಟ್ ಕಂಪ್ಲೀಟಾಗೇನೆ ಎಫೆಕ್ಟ್ ಆಗಿಲ್ಲ ಮೇಡಮ್. ಏನಂದರೆ ಕ್ರಿಯೇಟಿವಿಟಿ ಮತ್ತು ಈ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆದಷ್ಟು ಈ ಫೀಲ್ಡಲ್ಲಿ ಉಳಿಬೋದು ಮೇಡಮ್. ಕ್ರಿಯೇಟಿವಿಟಿ ಇಲ್ಲ, ನಾನು ಯಾರು ತಗೋ ಕಟ್ಸ್ತೀನಿ, ಫೋಟೋಗ್ರಫಿ ಮಾಡಿಸ್ತೀನಿ, ನಾನು ಬರೀ ಬಿಸ್ನೆಸ್ ನೋಡ್ಕೊತೀನಿ ಅಂದರೆ ಆಗಲ್ಲ ಮೇಡಮ್. ಓಕೆ ಸರ್, ಈಗ ನೀವು ಹೇಳಿದ್ರಿ ಕ್ಯಾಮ್ರಾ ನೀವು ತಗೊಂಡ್ರಿ, ಅಮ್ಮ ಹಣ ಕೊಟ್ಟರು ಅಂತ. ಸೊ ಆ ನಿಮ್ಮದು ಡ್ರೀಮ್ ಕೈಗೆ ಬಂದಂಗೆ ಸರ್, ಫುಲ್ಫಿಲ್ ಆದಂಗೆ ಆ ಮೂಮೆಂಟ್ ಹೆಂಗಿತ್ತು ಸರ್ ನೀವು ಕ್ಯಾಮ್ರಾ ಪರ್ಚೇಸ್ ಮಾಡಿದಾಗ? ಕ್ಯಾಮ್ರಾ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನನಗೆ ಯಾವ ಕ್ಯಾಮ್ರಾ ತೊಗೊಬೇಕು, ಹೆಂಗೆ ತೊಗೊಬೇಕು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಒಬ್ರೊಬ್ರು ಒಂದೊಂದು ಸಜೆಷನ್ ಮಾಡೋರು. ಒಬ್ರು ಹೇಳೋರು ಫುಲ್ ಫ್ರೇಮ್ ತಗೋ, ಒಬ್ರು ಹೇಳೋರು ಮಿರರ್ಲೆಸ್ ತಗೋ ಅಂತ ಏನೇನು ಹೇಳೋರು, ಸಜೆಷನ್ ಮಾಡೋರು. ಬಟ್ ನಾನು ಸಜೆಷನ್ ಎಲ್ಲ ತಗೊಳ್ಳುವೆ, ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡುವೆ. ಈ ಪ್ರೈಸಲ್ಲಿ ನನಗೆ 50,000 ರೂಪಾಯಿ ಬಜೆಟ್ ಇರೋದು, 50,000 ರೂಪಾಯಿಗೆ ಯಾವ ಕ್ಯಾಮ್ರಾ ತೊಗೋಬೇಕಂತ ಸರ್ಚ್ ಮಾಡ್ತಿದ್ದೆ. ಬಟ್ 50,000 ರೂಪಾಯಲ್ಲೇ ತುಂಬ ಥರ ಬರ್ತಿತ್ತು ನನಗೆ. ಅವಾಗ ಈ ಮೆಗಾಪಿಕ್ಸಲ್ ಅಂದ್ರೇನು, ಮೆಗಾಪಿಕ್ಸಲ್ ಏನಕ್ಕೆ ಬೇಕು, ಮತ್ತು ಲೋ ಲೈಟ್ ಫೋಟೋಗ್ರಫಿ ಮಾಡಬೇಕಂದ್ರೆ ಯಾವ ಕ್ಯಾಮ್ರಾ ಬೇಕು, ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಕಲಿತಾ ಬಂದಾಗ ನನಗೆ ಯೂಟ್ಯೂಬ್ ಅನ್ನೋದು ತುಂಬ ಉಪಯೋಗ ಮಾಡ್ತು. ಓಕೆನಾ? ಓಕೆ, ಅದನ್ನೆಲ್ಲ ರಿಸರ್ಚ್ ಮಾಡಿ ತೊಗೊಂಡೆ. 5600 ತೊಗೊಂಡೆ. ಏಕೆಂದರೆ ನನಗೆ ನಿಕಾನ್ ನಾನು ವರ್ಕ್ ಮಾಡೋಕ್ಕೆ ಹೋಗ್ತಿದ್ದೆಲ್ಲ ಅವ್ರು ತೆಗೆದಿದ್ದು ನಿಕಾನು, ಸಿಮಿಲರ್ ಕ್ಯಾಮ್ರಾ ಆಗುತ್ತೆ, ಅವ್ರ ಸೆಟ್ಟಿಂಗ್ಸೇ ನನ್ನ ಕ್ಯಾಮ್ರಾದಲ್ಲಿ ಇರುತ್ತೆ, ಆಲ್ಮೋಸ್ಟ್ ಅಲ್ಲಿ ನೋಡಿಕೊಂಡು ಆರಾಮಾಗಿ ಮಾಡ್ಕೋಬೋದು ಅಂತ 5600 ತೊಗೊಂಡೆ. ಬಟ್ ಆ ಕ್ಯಾಮ್ರಾ ನನಗೆ ಕಲಿಯೋಕ್ಕೆ ಉಪಯೋಗ ಆಯಿತು, ಬಿಸ್ನೆಸ್ಗೆ ಉಪಯೋಗ ಅಷ್ಟೊಂದು ಆಗಿಲ್ಲ. ಕಲಿಯೋಕ್ಕೆ ಉಪಯೋಗ ಆಯಿತು ಮೇಡಮ್. ಅದು ಕೈಗೆ ಬಂದಾಗ ಹೆಂಗೆ ಅನಿಸ್ತಂದರೆ, ನಾನು ಒಬ್ಬನೇ ಹೋಗಿದ್ದು ಕ್ಯಾಮ್ರಾ ತೊಗೋಬೇಕಾರೆ. ಬೇರೆಯವ್ರು ಹೇಳಿದ್ರು ಬರ್ತೀನಿ ಅಂತ, ಬೇರೆ ಫೋಟೋಗ್ರಾಫರ್ಸು. ನಂಗೆ ಗೊತ್ತಿತ್ತು ಬೇರೆ ಇದು ಮಾಡಿದಾಗ ಒಂದು ಸ್ವಲ್ಪ ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ, ಅವೆಲ್ಲ ಏನಕ್ಕೆ ಬೇಕು. ನಾನು ರಿಸರ್ಚ್ ಮಾಡಿದೆ. ಈಗ ಇಂಟರ್ನೆಟ್ ಅನ್ನೋದು ಇದ್ದಾಗ ಎಲ್ಲ ಥರ ಒಂದು ಇದಿದೆ, ಅವೈಲೇಬಿಲಿಟಿ ಇದೆ. ಏನೇ ಸರ್ಚ್ ಮಾಡಿದ್ರು ಸಿಗುತ್ತೆ, ಅಲ್ಲೇ ಸರ್ಚ್ ಮಾಡಿ ಸಿಗುತ್ತಲ್ಲ, ಅಲ್ಲಿ ತಪ್ಪು ಸಿಗ್ಬೋದು, ಸರಿ ಸಿಗ್ಬೋದು. ಬಟ್ ರಿಸರ್ಚ್ ಮಾಡಿದಾಗ ಒಂದು ಸ್ವಲ್ಪ ಸಿಗುತ್ತೆ ಮೇಡಮ್. ಆ ಥರ ರಿಸರ್ಚ್ ಮಾಡಿ ತೊಗೊಂಡೆ ಮೇಡಮ್. ಮತ್ತು 5600 ಕ್ಯಾಮ್ರಾನ ತೊಗೊಂಡು ಮೈಸೂರಲ್ಲಿ ತೊಗೊಂಡಿದ್ದು. ತುಂಬ ಖುಷಿ ಆಯಿತು ಮೇಡಮ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸೊ ಫಸ್ಟ್ ಅವರ ಫೋಟೋಗ್ರಫಿಯನ್ನ ಯಾವ ರೀತಿಯಾಗಿ ಕಲ್ತ್ರು, ಅದಾದ ಮೇಲೆ ಫಸ್ಟ್ ಕ್ಯಾಮ್ರಾ ಯಾವಾಗ ತಗೊಂಡ್ರು, ಹೇಗನ್ಸ್ತು, ಅದೆಲ್ಲದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ತಾ ಇದ್ರು. ಸೊ ಇನ್ನು ಫೋಟೋಗ್ರಫಿ ಅಂತ ಬಂದಾಗ ಅವರು ಸ್ಟುಡಿಯೋವನ್ನ ಯಾವ ರೀತಿಯಾಗಿ ಸೆಟಪ್ ಮಾಡಿದ್ದಾರೆ, ಔಟ್ಡೋರ್ ಹೋಗ್ತಾರಾ, ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ದಾರೆ, ಸ್ಟುಡಿಯೋಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಕೊಡ್ತಾರೆ. ಸೊ ಅಲ್ಲಿ ತನಕ ನೀವು ಕಾಯಲೇಬೇಕು. ನೀವು ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ನಿಮಗೆ ಲಭ್ಯ ಇದೆ. ಈಸಿಯಾಗಿ ಬಿಸ್ನೆಸ್ ಐಡಿಯಾಗಳು ಸಿಗುತ್ತೆ. ಸೊ ಮತ್ತೆ ಆಗ್ತಡ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಧನುಷ್ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಮೇಡಮ್, ನಂಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಫ್ರೀಡಮ್ ಆ್ಯಪೇನೆ. ಏನಕ್ಕೆ ಅಂದರೆ ಈ ಇದರಲ್ಲಿ ಏನಂತ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಮಾಡಿಸ್ಕೊಡ್ತಾರೆ. ಯಾರ ಜೊತೆ ನಾವು ಕಲ್ತ್ರೆ ಕ್ಯಾಮ್ರಾ ಕಲಿಸ್ಕೊಡ್ತಾರೆ. ಓಕೆ, ಕ್ಯಾಮ್ರಾ ಕಲಿತು ಬಿಸ್ನೆಸ್ ಶುರು ಮಾಡ್ದೋ. ಬಟ್ ಬಿಸ್ನೆಸ್ ಒಳಗಡೆ ಯಾವ ಥರ ನಾವು ದುಡ್ಡು ಉಳಿಸ್ಬೇಕು, ಯಾವ ಥರ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು, ಅದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ಲ ಮೇಡಮ್. ಈಗಿನ ಒಂದು ಜನ್ರೇಷನಲ್ಲಿ ಯಾರು ಕೂಡ ಬಂದು ಈ ರೀತಿ ಮಾಡು ಅಂತ ಯಾರು ಹೇಳಲ್ಲ. ಈ ಫ್ರೀಡಮ್ ಆ್ಯಪಿಂದ ಹಣಕಾಸಿನ ಬಗ್ಗೆ ತುಂಬ ಅಂದರೆ ತುಂಬ ನಾಲೆಡ್ಜ್ ನಂಗೆ ಬಂತು ಮೇಡಮ್.